ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿದ್ದು, ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ಆಟ ಪಾಠ ಮತ್ತು ಸುರಕ್ಷಿತ ಬಾಲ್ಯ ದೊರೆಯುವುದು ಮೂಲಭೂತ ಹಕ್ಕಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳ ಬೆಳವಣಿಗೆಗೆ ಗಮನ ಹರಿಸಬೇಕೆಂದು ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿ.ಕೆ. ಬಸವರಾಜ್ ಅವರು ಕರೆ ನೀಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಡತನ, ಅಜ್ಞಾನ, ನಿರುದ್ಯೋಗ ಮತ್ತು ಸಾಮಾಜಿಕ ಸಮಸ್ಯೆಗಳ ಕಾರಣದಿಂದ ಅನೇಕ ಮಕ್ಕಳು ಕಾರ್ಖಾನೆ, ಹೋಟೆಲ್, ಅಂಗಡಿಗಳಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ತಪ್ಪಿಸಿ 14 ವರ್ಷದೊಳಗಿನ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಬೇಕೆಂದು ಸಲಹೆ ಮಾಡಿದರು. ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಧ್ಯಾಹ್ನದ ಬಿಸಿಯೂಟ, ವಿದ್ಯಾರ್ಥಿ ನಿಲಯ, ವಸತಿ ಶಾಲೆ, ಶಿಷ್ಯ ವೇತನ, ಉಚಿತ ಬಸ್ ಪಾಸ್ ವ್ಯವಸ್ಥೆ ಹೀಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅವುಗಳನ್ನು ಬಳಸಿಕೊಳ್ಳಬೇಕೆಂದರು. ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವಾದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿ, ಮಕ್ಕಳಿಗೆ ಬಾಲ್ಯ ಒಂದು ಉತ್ತಮ ಘಟ್ಟವಾಗಿದೆ. ಬಾಲ್ಯದಲ್ಲಿ ಸದಾ ಚಟುವಟಿಕೆಯಿಂದ ಇರಬೇಕು. ಅದನ್ನು ಬಿಟ್ಟು ಬಾಲ್ಯವನ್ನು ಕಸಿದುಕೊಳ್ಳಬಾರದೆಂದರು. ಭಾಷಣದಲ್ಲಿ ನಿಮಗೆ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಮತ್ತು ಅದಕ್ಕೆ ಕಾನೂನಿನಲ್ಲಿ ಇರುವಂತಹ ಶಿಕ್ಷೆಯ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತೇಳಿ ಅಥವಾ ಭಾಷಣವನ್ನು ಕೇಳಿದ್ದೀರಿ ಅಂತೇಳಿ ಭಾವಿಸಿ ಈ ವೇದಿಕೆಯ ಕೆಳಗೆ ಇರುವವರು ಯಾರಾದರೂ ಬಾಲಕಾರ್ಮಿಕ ಪದ್ಧತಿಗೆ ಎಷ್ಟು ಶಿಕ್ಷೆ ಅಂತ ನನಗೆ ಹೇಳ್ಬೇಕು. ಯಾರು ಹೇಳ್ತೀರಿ? ಶಿಕ್ಷೆ ಎಷ್ಟು? ಹಾಗಿದ್ರೆ ನೀವು ಕೇಳಿಸ್ಕೊಳ್ಳಿಲ್ಲ. ಶಿಕ್ಷೆ ಏನಾದರೂ ಕಿವಿ ಬಿದ್ದಿದ್ಯಾ? ಹೇಳಿ. ಓಕೆ, ಥ್ಯಾಂಕ್ ಯು. ಕೇಳಿಸ್ಕೊಂಡಿದ್ರಿ. ಫೈನ್ ಎಷ್ಟು? ಕರೆಕ್ಟಾಗಿ ಹೇಳ್ತಾ ಇದ್ದೀರಿ, ಹೇಳಿ. ಅಲ್ಲ, ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು ಅಂತಿದೆ? 25,000ದಿಂದ 50,000ದವರೆಗೆ ಅಲ್ವಾ? ಕೇಳಿಸ್ಕೊಂಡಿದ್ದೀರಿ, ಸ್ವಲ್ಪನಾದ್ರೂ ಕೇಳಿಸ್ಕೊಂಡಿದ್ದೀರಿ. ಆಗ ನಿರೂಪಣೆ ಮಾಡುವಾಗ ನಾನೇ ಹೇಳಿದ್ದು, ಯಾರು ಚಪ್ಪಳೆ ತಟ್ತಾ ಇಲ್ಲ, ಚಪ್ಪಳೆ ತಟ್ಟಲಿಕ್ಕೆ ಹೇಳಿ ಅಂತೇಳಿ ಅಲ್ವಾ? ನೀವೆಲ್ಲ ಇನ್ನೂ ಬಾಳಿ ಬೆಳಗ್ಬೇಕಾದಂತಹ ಮಕ್ಕಳು, ಆದರೆ ಬೆಳಗ್ಗೆ ಸೋಮಾರಿಗಳಾಗಿ ಕೂತಿದ್ರಿ. ಯಾರು ಚಪ್ಪಳೆ ತಟ್ಟೋ ಮನಸ್ಸೇ ಮಾಡಿಲ್ಲ ಅಲ್ವಾ? ಯಾಕೆ ಕಾರಣ ಅಂತ ಗೊತ್ತಿಲ್ಲ. ಪಕ್ಷ ಏನಾದ್ರು ಜಾಸ್ತಿ ಆಯ್ತಾ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಈ ಬಾಲ್ಯ ಅನ್ನೋದೊಂದು ಉತ್ತಮ ಘಟ್ಟ. ಯಾವುದೇ ಒಬ್ಬ ವ್ಯಕ್ತಿಯ ಜೀವನದ ಉತ್ತಮ ಘಟ್ಟ ಅಂತ ಹೇಳಿದ್ರೆ ಬಾಲ್ಯ. ಯಾಕಂತ ಹೇಳಿದ್ರೆ ಮುಂದೆ ಬರಲ್ಲ. ನಿಮಗೆ ಬಾಲ್ಯ ಬೇಕು ಅಂತ ಹೇಳಿದ್ರು ಬರಲ್ಲ. ಇದೊಂದು ಸುಂದರವಾದ ಘಟ್ಟ. ಈ ಬಾಲ್ಯ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ತುಂಟತನ ಇರಬೇಕು, ಚಟುವಟಿಕೆಗಳು ಇರಬೇಕು, ಇಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬೇಕು. ತಪ್ಪುಗಳೊಂದಿಗೆ ನಾವು ನಮ್ಮ ಜೀವನವನ್ನ ಅರಿತುಕೊಳ್ಳಬೇಕು. ಹಾಗಾಗಿ ನೋಡಿ, ಯಾರಿಗೇ ಆಗಲಿ ತಮ್ಮ ಬಾಲ್ಯದಲ್ಲಿ ಆಟವಾಡಿದ ನೆನಪುಗಳು, ಸ್ನೇಹಿತರೊಂದಿಗೆ ಮಾಡಿದಂತಹ ತರಲೆಗಳು
ತುಂಟಾಟಗಳು ಇವೆಲ್ಲ ನೆನಪಿರ್ತದೆ. ಏಟು ತಿಂದದ್ದು ಅಲ್ವಾ. ಟೀಚರ್ ಹತ್ರ ನಾವು ಸುಮ್ಮನೆ ಸ್ಟೂಡೆಂಟ್ ಆಗಿದ್ದರೆ ನಮ್ಗೆ ಖಂಡಿತ ನಮ್ಮ ಬಾಲ್ಯ ನೆನಪಿರೋದಿಲ್ಲ. ನಾವೇನಾದ್ರೂ ಕೀಟ್ಲೆ ಮಾಡಿದರೆ ಖಂಡಿತ ನೆನಪಿರುತ್ತೆ. ಹಾಗಾಗಿ ಕೆಲವೊಂದು ತುಂಟಾಟ, ಕೀಟ್ಲೆ ಎಲ್ಲ ಇರಬೇಕು, ಎಲ್ಲವೂ ಒಂದು ಮಿತಿಯಲ್ಲಿ ಇರಬೇಕು. ಆದರೆ ಈ ಬಾಲ್ಯ ಅನ್ನೋದು ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂತೇಳಿದ್ರೆ ಹಿಂದೆಲ್ಲ ಮಕ್ಕಳು ಎಷ್ಟೆಲ್ಲ ಕೀಟ್ಲೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಿನ್ನೆ ಯಾವುದೋ ಒಂದು ಕುವೆಂಪುರವರ ಬುಕ್ಕನ್ನು ಓದ್ತಾ ಇದ್ದೆ. ಅಲ್ಲಿ ಹೋಳಿಗೆ ಪ್ರಮಾಣ ಅಂತ ಹೇಳಿ ಒಂದು ಸಣ್ಣ ಆರ್ಟಿಕಲ್ ಇತ್ತು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಇರಬೇಕಾದ್ರೆ ಮಕ್ಕಳು ಆಗೆಲ್ಲ ಜೇಬು ತುಂಬ ಹೋಳಿಗೆ ತುಂಬ್ಕೊಂಡು ಹೋಗ್ತಾ ಇದ್ರಂತೆ. ಏನು ಅಂತ ಹೇಳಿದ್ರೆ, ಹಬ್ಬ ಮುಗಿದ್ರು ಹೋಳಿಗೆ ಮುಗಿಯೋದಿಲ್ಲ ಅಂತ ಹೇಳಿ ಆ ರೀತಿ ಹೋಳಿಗೆ ಎಲ್ಲ ತುಂಬಿಕೊಂಡು ಹೋಗಿದ್ರಂತೆ. ಒಬ್ರು ಕಡೆಗೆ ಮಾಸ್ಟರ್ ಬಂದು ಹೊಡಿತಾರೆ ಅಂತ ಹೇಳಿ, ಏನು ಹೊಡಿತಾರೆ, ಬೆತ್ತದ ಏಟು ಬೀಳುತ್ತೆ ಅಂತ ಆದಾಗ ಇನ್ನೊಬ್ಬ ಪಕ್ಕದಲ್ಲಿ ಕೂತಿದ್ದಂತಹ ಒಂದು ಗೆಳೆಯನ ಒಂದು ಜೇಬು ಅಗಲವಾಗಿರೋದು ಕಾಣಿಸ್ತಂತೆ, ಆ ಜೇಬು ಬಿದ್ದಿದ್ರಂತೆ. ಕಡೆಗೆ ಇವನಿಗೆ ಪೆಟ್ಟು ಬೀಳಿಲ್ಲ. ಇವನು ಯಾರೊಬ್ಬ ಹೇಳಿದ್ದಲ್ಲ, ಇನ್ನೊಬ್ಬ ಹೋಳಿಗೆ ತಂದಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಚಾಡಿ ಹೇಳ್ತೀಯಾ ಅಂತ ಹೇಳಿ ಮೇಸ್ಟ್ ನೋಡೋದ್ರಂತೆ. ಅದಾದ ನಂತರ ಅವನು ಆ ಹೋಳಿಗೆ ತಿನ್ನುವುದನ್ನೇ ಮರೆತ, ಈಗ ಪೆಟ್ಟು ತಿಂದವನು ಕೂಡ ಹೋಳಿಗೆಯನ್ನು ಜೀವನದಲ್ಲಿ ತಿನ್ನಲೇಬಾರದು ಅಂತ ಹೇಳಿ ಪ್ರಮಾಣ ಮಾಡ್ತಾ ಅಂತ ಹೇಳಿ ಅದರಲ್ಲಿ ಬರೆದಿದ್ರು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಮಾತನಾಡಿ, ಮಕ್ಕಳನ್ನ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಬೇಕು, ಶಿಕ್ಷಣ, ಆರೋಗ್ಯ ಮತ್ತು ಶಿಸ್ತುಬದ್ಧ ಜೀವನಕ್ಕೆ ಒತ್ತು ನೀಡಬೇಕೆಂದರು. ನಾವು ಇವತ್ತು ಏನು ನಾವು ಆಚರಿಸ್ತಾ ಇದ್ದೀವಿ, ಇದು ಕೇವಲ ಬಾಲಕಾರ್ಮಿಕ ವಿರೋಧವನ್ನ ಅಷ್ಟೇ ಅಲ್ಲದೆ ಅದು ಬಹಳ ಮುಖ್ಯ. ಅದು ಒಂದು ದಿನ ಅಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ನಾವು ಇದನ್ನ ವಿರೋಧವನ್ನ ಇಟ್ಟುಕೊಂಡು ಅಚ್ಚುಕಟ್ಟಾಗಿ, ಅದರ ಜೊತೆಗೆ ನಾವು ಬರೀ ಮನೆಯಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿಯೂ ಕೂಡ ಎಷ್ಟೊಂದು ಕಡೆಗೆ ನಾವು ನೋಡ್ತಾ ಬಂದಿರ್ತೀವಿ. ಮಕ್ಕಳು ಎಷ್ಟೊಂದು ಸಮಾಜದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಶ್ರೀಮಂತರು ಇರ್ಬೋದು ಅಥವಾ ಬಡತನದಲ್ಲಿರೋರು ಎಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21A ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಒಂದು ಏನು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ಏನಿದೆ, ಇದರ ಜೊತೆಗೆ ಅಟ್ಯಾಚ್ಡ್ ಆಗಿರೋದು ಆರ್ಟಿಕಲ್ 21A. ಅದನ್ನು ಕೂಡ ಮಾನ್ಯ ಇವತ್ತು ಏನು ಚೀಫ್ ಗೆಸ್ಟ್ ಅವರು ಬಂದಿದ್ರು, ಅವರು ಕೂಡ ಅದನ್ನ ಹೇಳಿದ್ದಾರೆ. ಅದರ ಜೊತೆಗೆ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಿಸ್ತು, ಒಳ್ಳೆಯ ನೀತಿ, ಒಳ್ಳೆಯ ಮೌಲ್ಯ ವಿಚಾರಗಳು, ಅದು ಕೂಡ ನಮ್ಮ ಎಲ್ಲ ಮಕ್ಕಳಿಗೆ ಕೂಡ ನಾವು ಅದನ್ನು ಅರಿವು ಮೂಡಿಸಬೇಕಾಗ್ತದೆ. ಶಿಕ್ಷಣ ಎಷ್ಟು ಮುಖ್ಯನೋ ಒಳ್ಳೆ ಮೌಲ್ಯ ತತ್ವಗಳು ಕೂಡ ಅಷ್ಟೇ ಮುಖ್ಯ. ಎಲ್ಲಾದ್ರೂ ನಾವು ಪ್ಲಾಸ್ಟಿಕ್ನ ಎಲ್ಲರೂ ಚೆಲ್ತಿರ್ತಾರೆ, ಅದನ್ನು ನೋಡಿ ಮಕ್ಕಳು ಅದನ್ನು ಕೂಡ ಕಲಿಯುವಂಥ ಒಂದು ಸಾಧ್ಯತೆಗಳು ಇರ್ತದೆ. ನಮ್ಮ ಮೇಡಮ್ ಅವ್ರು ಹೇಳಿದಂಗೆ ಮೊಬೈಲ್ ಫೋನ್ ಅಡಿಕ್ಷನ್, ಇಟ್ ಇಸ್ ಅ ವೆರಿ ಕಾಮನ್ ಅಡಿಕ್ಷನ್ ದಟ್ ಈಸ್ ಬೀಂಗ್ ಅಬ್ಸರ್ವ್ಡ್ ಆಫ್ ಲೇಟ್. ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿದೆ ಇತ್ತೀಚೆಗೆ. ದೇ ಆರ್ ಬಾಂಬಾರ್ಡೆಡ್ ವಿತ್ ಇನ್ಫಾರ್ಮೇಶನ್ ಫ್ರಮ್ ಎವ್ರಿ ಕಾರ್ನರ್. ಸೊ ಅದನ್ನು ಕೂಡ ನಾವು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಅದೇ ರೀತಿಯಾಗಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ನ್ಯೂಟ್ರಿಷನ್, ಊಟ, ಅದನ್ನು ಕೂಡ ಮಕ್ಕಳಿಗೆ ಅರಿವನ್ನು ನಾವು ಮೂಡಿಸಬೇಕಾಗ್ತದೆ. ಕೊನೆಯದಾಗಿ ಈ ನಮ್ಮ ಬಾಲಕಾರ್ಮಿಕ ಪದ್ಧತಿಯನ್ನ ಏನು ನಾವು ವಿರೋಧಿಸ್ತಾ ಇದ್ದೀವಿ, ಅದರ ಜೊತೆಗೆ ಮನೆಯಲ್ಲೂ ಕೂಡ ತಂದೆ ತಾಯಿಯವರು ನಿಮಗೆ ಓದಿ ಓದಿ ಅಂತ ಹೇಳ್ತಾರೆ, ಆ ಓದಿರೋದನ್ನ ವಿರೋಧ ಮಾಡಿಬಿಟ್ಟು ಅದನ್ನು ಬಾಲಕಾರ್ಮಿಕ ಅಂತ ಹೇಳ್ಬಿಡಿ ಮಕ್ಕಳೇ. ಅದನ್ನ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ ಮತ್ತೆ ಒಳ್ಳೆಯ ನಾಗರಿಕರಾಗಿ ದೇಶಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿ ಮತ್ತೆ ನಮ್ಮ ಜಿಲ್ಲಾಡಳಿತ ಯಾವತ್ತೂ ನಿಮ್ಮ ಪರವಾಗಿ ಇರ್ತದೆ ಅಂತ ಹೇಳ್ತಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಸವರಾಜ್ ಅವರು ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಘೋಷವಾಕ್ಯ ಪ್ರಕಟಿಸಿದೆ. ಆ ನಿಟ್ಟಿನಲ್ಲಿ ಕಲಿಕೆಗೆ ಒತ್ತು ನೀಡಿ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದರು. ಬಾಲ್ಯ ವ್ಯವಸ್ಥೆ ಮತ್ತು ಕಿಶೋರ ವ್ಯವಸ್ಥೆ ಕಾರ್ಮಿಕ ಕಾಯ್ದೆ ಕುರಿತು ವಕೀಲರಾದ ಯಾಲದಾಳು ಮನೋಜ್ ಬೋಪಯ್ಯ ಅವರು ಮಾತನಾಡಿ, ಕಾನೂನು ನಿಯಮಗಳು ಏನೇ ಇದ್ದರೂ ಸಹ ಸ್ವಯಂ ನಿರ್ವಹಣೆ ಮತ್ತು ಪಾಲನೆ ಅತಿ ಮುಖ್ಯ ಎಂದರು.
may cause Madikeri. ಅಂದ್ರೆ ಈ ಡಸ್ಟ್ ಬರುವಂಥದ್ದು ಅಂದ್ರೆ ಈಗ ಕಾಟನ್ ತುಂಬಾ ಕೇಸ್ಗಳೆಲ್ಲ ನಡೆದು ಶಿವಕಾಶಿ ಫ್ಯಾಕ್ಟ್ರಿಯಲ್ಲಿ ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಹೆಜಾರ್ಬಸ್ ಇದು. ಅವಾಗ ಮಕ್ಕಳು ನಾನು ಅವಾಗ ಹೇಳಿದೆ, ನಾನು ಗೋವಾದಲ್ಲಿದ್ದೆ, ಅದು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ನಾವು ಹೇಳಿದಾಗ ಅಲ್ಲಿ ಅಮೆರಿಕದಿಂದ ಒಂದು ಇದು ಬರ್ತದೆ ಏನಂತಂದ್ರೆ ಚೈಲ್ಡ್ ಲೇಬರ್ ಇದ್ದ ಪ್ರಾಡಕ್ಟ್ ನಾವು ತಗೊಳ್ಳಲ್ಲ ಅಂತ ಹೇಳಿದ್ರು. ಸೊ ದೀಸ್ ಆರ್ ದೇ ವಿಲ್ ಕಮ್ ಮಾಡಿಫೈಡ್ ಇಂಪ್ಯಾಕ್ಟ್ ಕ್ವಾಲಿಟಿ ಕಂಟ್ರೋಲ್ ಮತ್ತು ಅದರಲ್ಲಿ ಬೇರೆ ಬೇರೆ ಇದೆಲ್ಲ ಇತ್ತು. ಸೊ ದೇ ಟು ಗಿವ್ ಗೈಡ್ಲೈನ್ಸ್, ಈ ಥರ ಇದ್ರೆ ಮಾಡಲ್ಲ ಅಂತ. ಸೊ ಇವತ್ತು ಭಾರತದಲ್ಲಿ ಏನಾಗಿದೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇದು ಚೈಲ್ಡ್ ಆಕ್ಟ್ ಬಂದಿರೋದ್ರಿಂದಾಗಿ ಇದಕ್ಕೆ ಏನಂತಂದ್ರೆ ಎರಡು ಎಕ್ಸೆಪ್ಷನ್ಸ್ ಅಂದರೆ ಹೆಜಾರ್ಡಸ್ ವರ್ಕ್ಗಳಿಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಎಲ್ಲೊಂದು ಕೇಸ್ಗಳೇ ಉಂಟು. ಅದ್ರ ಏನಂತಂದ್ರೆ ಮಕ್ಕಳು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಸ್ಫೋಟಕ ವಸ್ತುಗಳ ಜೊತೆ ಹೋಗಬಾರ್ದು, ದೊಡ್ಡ ದೊಡ್ಡ ಮೆಷಿನರಿ ಜೊತೆ ಹೋಗಬಾರ್ದು, ಈ ರೀತಿಯಲ್ಲಿ ಇತ್ತು. ಕೊನೆಗೆ ಲೀಡಿಂಗ್ ಕೇಸ್ ಲಾಸ್ ಶೀಲಾ ಬೆಲ್ಸೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಮತ್ತೆ ಇವನು ಬಚ್ಪನ್ ಬಚಾವ್ ಆಂದೋಲನ, ಈ ಥರ ಎಲ್ಲ ಸುಮಾರು ಕೇಸ್ಗಳಲ್ಲಿ ಇವನ್ ಕಾಂಟ್ರಾಕ್ಟ್ ವರ್ಕ್ ಮಾಡೋದಿಲ್ಲ, ಅಂದರೆ ಕಾಂಟ್ರಾಕ್ಟ್ ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋದಿಲ್ಲ, ಸರ್ಕಸ್ ಅಲ್ಲಿ ತಗೊಳ್ಳುವಾಗಿಲ್ಲ, ಹೀಗೆಲ್ಲ ಅದು ಡೆವಲಪ್ ಆಗ್ತಾ ಹೋಯಿತು. ಒಂದೊಂದೇ ಜಡ್ಜ್ಮೆಂಟ್ಗಳು ಬಂದಾಗ ಒಂದೊಂದೇ ಇದು ಆ್ಯಡ್ ಆಗ್ತಾ ಹೋಯಿತು. ಇವತ್ತು ಬಹಳ ದೊಡ್ಡ ವಿಸ್ತಾರವಾದ ಇದೆ ಅದು. ಮತ್ತು ಕೂಡ ಈ ರೀತಿ ಯಾವುದು ಅದೊಂದು ಶೆಡ್ಯೂಲಲ್ಲಿ ನೀವು ತಿಳ್ಕೊಳ್ಬೋದು, ಯಾವ್ದಾದ್ರು ಇದನ್ನು ವರ್ಕ್ ಮಾಡೋದಿಲ್ಲ, ಮಾಡಿದ್ರು ಕೂಡ ಯಾವುದು ಮಾಡೋದಿಲ್ಲ. ಆಮೇಲೆ ವರ್ಕ್ ಟೈಮಿಂಗ್ಸ್ ಏನಿರ್ತದೆ ಅಂತಂದರೆ ಮಕ್ಕಳಿಗೆ ಟೋಟಲ್ 6 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸೋದಿಲ್ಲ, ಅದಕ್ಕೆ 1 ಗಂಟೆ ರೆಸ್ಟ್ ಕೊಡಬೇಕು, ಅಂದರೆ ಕೇವಲ 5 ಗಂಟೆ ಮಾತ್ರ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಅಂದರೆ ಅವರಿಗೆ ಬೇರೆ ಕಾರ್ಮಿಕರಿಗೆಲ್ಲ ಅಂದರೆ 8 ಗಂಟೆ ಕೆಲಸ ಮಾಡಿಸ್ಕೊಡೋದಿದೆ, ಮಕ್ಕಳಿಗೆ 6 ಗಂಟೆ, ಅದ್ರಲ್ಲಿ 1 ಗಂಟೆ, ಅದು 3 ಗಂಟೆ ಆದಮೇಲೆ 1 ಗಂಟೆ ರೆಸ್ಟ್ ಕೊಡಲೇಬೇಕು ಅಂತ ಹೇಳೋದು ಕೂಡ ಉಂಟು. ಅಂದರೆ 14ರಿಂದ 18 ವರ್ಷ ನಾವು ಮಾತಾಡ್ತಿರೋದು. ಯಾಕಂದರೆ 14 ವರ್ಷದಿಂದ ಕೆಳಗೆ ಇಲ್ಲೇ ಸ್ಕೂಲಿಗೆ ಹೋಗ್ಬೇಕು ಅವರು ಯಾವುದು ವರ್ಕ್ಗೆ ಹೋಗುವಾಗೆ ಇಲ್ಲ. ಹಾಗಾಗಿ ಇಲ್ಲಿ ಅವ್ರಿಗೆ ವರ್ಕ್ ಪ್ಲೇಸಲ್ಲಿ ಆ ಥರ ಫೆಸಿಲಿಟಿಗಳನ್ನ ಕೊಡಬೇಕು ಅಂತೆಲ್ಲ ಕಾನೂನುಗಳೆಲ್ಲ ಉಂಟು. ಸರಿ, ಹಾಗಾದರೆ ಬಾಲಕಾರ್ಮಿಕರು ಮನೆಯಲ್ಲಿ ಕೆಲಸ ಮಾಡಿದ್ರೆ ಬಾಲಕಾರ್ಮಿಕರು ಆಗ್ಬಿಡ್ತಾರ ಅಂತ ಹೇಳೋದು ಕ್ವಶನ್, ಅಥವಾ ಆರ್ಟಿಸ್ಟ್ಗಳು ಬಾಲಕಾರ್ಮಿಕರು ಆಗ್ಬಿಡ್ತಾರ ಅಂತ. ನೀವು ತುಂಬ ಸೀರಿಯಲ್ಗಳನ್ನೆಲ್ಲ ನೋಡ್ತಾ ಇರ್ತೀರಾ, ಸೀರಿಯಲ್ಸ್ ಅಲ್ಲಿ ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವರು ಸಂಭಾವನೆ ತಗೊಳ್ತಾ ಇರ್ತಾರೆ, ಮಕ್ಕಳು ಆ್ಯಕ್ಟ್ ಮಾಡ್ತಾರೆ, ಸಂಭಾವನೆ ತಗೊಳ್ತಾರೆ. ನಾವು ಅಮೂಲ್ ಬೇಬಿ ಅದು ಇದು ಅಂತೆಲ್ಲ ಹೇಳ್ತಿದ್ದೇವೆ ಮೊದಲು. ಈಗ ಬೇಬಿ ಶಾಮಿಲಿ ಅಂತ ಬಿಟ್ಟು ಅವ್ರು ಸಣ್ಣೋಡು, ನಾವು ಸಣ್ಣ ಅವ್ರು ಸಣ್ಣೋಡಿದ್ದು. ಸೊ ಈಗ ತುಂಬ ಆರ್ಟಿಸ್ಟ್ಗಳಿದ್ದಾರೆ, ಚೈಲ್ಡ್ ಆರ್ಟಿಸ್ಟ್ಗಳು, ಸಿಂಗರ್ಸ್ ಇರ್ತಾರೆ, ಮತ್ತೆ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಬಾಲಕಾರ್ಮಿಕರಿಗೆ ಬರ್ತಾರ ಅಂತಂದ್ರೆ ಬರೋದಿಲ್ಲ ಅಂತಂದ್ರೆ ಸಡನ್ ಆಗಿ ತಗೊಂಡೋಗಿ ಅವ್ರನ್ನ ಆ್ಯಕ್ಟ್ ಮಾಡಿಸ್ಬಿಟ್ಟಿಗೆ ಆಗೋದಿಲ್ಲ. ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ಕಮಿಟಿ ಇರ್ತದೆ. ಕಮಿಟಿಯಲ್ಲಿ ಇಟ್ ವಿಲ್ ಬಿ ಹೆಡೆಡ್ ಬೈ DC, ADC ಆರ್ ಅಸಿಸ್ಟೆಂಟ್ ಕಮಿಷನರ್. ಅದು ಅವರು ಒಂದು ಸಮಿತಿ ರಚನೆ ಮಾಡ್ಕೊಂಡಿರ್ತಾರೆ. ಆ ಸಮಿತಿಗಳಿಗೆ ಎಲ್ಲ 11 ಇಲಾಖೆಗಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಸುಮಾರು 11 ಇಲಾಖೆಗಳು ಅದರ ಕೆಳಗೆ ಮಾಡಿ ಒಂದು ಕಮಿಟಿ ಇರ್ತದೆ. ಸೊ ಈ ಕಮಿಟಿಗೆ ಹೆಡ್ ಬಂದು DC ಕ್ಯಾಡರ್ದು ಇರ್ತಾರೆ, ಅಥವಾ ಇಟ್ ಮೇ ಬಿ ಡೆಲಿಗೇಟೆಡ್ ಟು ದ ಅಸಿಸ್ಟೆಂಟ್ ಕಮಿಷನರ್ ಆಲ್ಸೋ. In that case, what happens is that actually you are supposed to take permission from the concerned. ಏನು ಸಮಿತಿ ಉಂಟು ಅವರಿಂದ ಪರ್ಮಿಷನ್ ತಗೊಂಡು ಅವ್ರನ್ನ ಆ್ಯಕ್ಟಿಂಗ್ ಕಳಿಸ್ಬೇಕು, ಅಥವಾ ಇನ್ಯಾವುದೋ ಒಂದು ಹಾಡುಗಾರಿಕೆ ಕಳಿಸ್ಬೇಕು ಅಂತೇಳಿ ಕಾನೂನಿರುವಂಥದ್ದು. ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕರಾದ ಆರ್ ಸಿರಾಜ್ ಅಹಮದ್ ಅವರಿಂದ ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ರಕ್ಷಿಸುವಲ್ಲಿ ಉತ್ತಮ ಕೆಲಸ ಮಾಡಿರುವುದಕ್ಕೆ ಇದೇ ಸಂದರ್ಭ ಸನ್ಮಾನ ಮಾಡಲಾಯಿತು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ವಿ ಅಂಬಿಕಾ, ಹಿರಿಯ ಕಾರ್ಮಿಕ ನಿರೀಕ್ಷಕ ಎಸ್ ಶಶಿಧರ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆಡಳಿತ ಸಹಾಯಕರಾದ BS ಜಯಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅವರ ಸಹಕಾರವನ್ನು ಬಯಸುತ್ತಾ ಅವರಿಗೆ ಎಲ್ಲ ದೇವತೆಗಳು ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಿ ಅವರಿಗೆ ಸಂತೋಷ ಸನ್ಮಂಗಳವನ್ನು ಉಂಟು ಮಾಡಿ